ಬರೀ ಗೊಬ್ಬರ ಹಾಕ್ಬಿಟ್ಟು ಬರೀ ಮಣ್ಣು ಬರಲ್ಲ ಬರಲ್ಲ. ಯಾಕೆ ಮಣ್ಣಿನ ಸವಕಳಿ ಮಳೆ ಬಂದಾಗ ನೀರ್ ಕೊಚ್ಚವಾಗಿರುತ್ತೆ, ಮಣ್ಣಿನ ಸವಕಳಿ ಜಾಸ್ತಿ ಇರುತ್ತೆ, ಪೂರ್ತಿ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗೋದು. ನಾವ್ ಏನೇ ಹಾಕಿ ಎಲ್ಲ ಲಿಂಗನಮಕ್ಕಿ ಡ್ಯಾಮ್ ಇದೆ. ಓಕೆ, ಇಲ್ಲಿ pH ಎಲ್ಲ ನಾರ್ಮಲ್ ಏನ್ ಬೇಕಾಗುತ್ತೆ ನಿಮ್ಗೆಲ್ಲ? ನೋಡಿ ಸರ್, ಚೆಕ್ ಮಾಡಿಲ್ಲ? ನಾನಂತೂ ಏನು ಚೆಕ್ ಮಾಡಿಲ್ಲ. ಚೆಕ್ ಮಾಡಕ್ ಪ್ರೋಸೆಸ್ ತುಂಬಾ ಪ್ರೋಸೆಸ್. ಅದನ್ನ ಮಣ್ಣನ್ ಬಾಗದು 3 ಅಡಿ ತೆಗೆದು 2 ಅಡಿ ತೆಗೆದು ಅದನ್ನೆಲ್ಲ ಒಣಗಿಸಿ ಎಲ್ಲ ತುಂಬಾ ವ್ಯತ್ಯಾಸ ಎಲ್ಲ ಮಾಡ್ಕೊಬೇಕು. ಅದೆಲ್ಲ ಮಾಡಿಲ್ಲ. ಆದ್ರೆ ನಮ್ಗೊಂದ್ ಅಂದಾಜು ಏನು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಮಗ್ ಬಂದಾಗ ಈ ಗಿಡ ಕೇಳುತ್ತೆ ನನಗೆ ಇಂತ ಸಮಸ್ಯೆ ಆಗಿದೆ ಅಂತ. ಅಷ್ಟ್ರ ಮಟ್ಟಿಗೆ ನಾವು ಗಿಡದ ಜೊತೆಗಿದೀವಿ. ಸೈಂಟಿಫಿಕ್ ಅಂತ ಹೇಳಿ ತುಂಬಾ ಸೈಂಟಿಫಿಕ್ ಅಲ್ಲಿನೂ ಯೋಚನೆ ಮಾಡಿ ಸೈಂಟಿಫಿಕ್ ಆಗಿ ಮಾಡಿ ಒಳ್ಳೆ ಇನ್ಕಮ್ ಮಾಡ್ತಾ ಇದಾರೆ. ಅಷ್ಟು ಕಮರ್ಷಿಯಲಿ ನಾವು ಇನ್ನೂ ಆಗಿಲ್ಲ ಅಂತ. ನಾವು ಆಗ್ಬೇಕು. ಮೊನ್ನೆ ಒಂದು ತೋಟಕ್ಕೆ ಹೋಗಿದೆ, ಅವ್ರೊಂದು ಸಮೃದ್ಧಿ ಆರ್ಗ್ಯಾನಿಕ್ ಒಂದು 5 kg, ಆಮೇಲೆ ದನಿನ್ ಗೊಬ್ಬರ ಒಂದು ಮಂಕ್ರಿ, ಆಮೇಲೆ ಕುರಿ ಗೊಬ್ಬರ ಅರ್ಧ kg, 1 kg, ಆಮೇಲೆ ಬೇವಿನ ಹಿಂಡಿ ಒಂದು ಅರ್ಧ kg. ಅವ್ರ ಪಾರ್ಟ್ ಆಫ್ ಲೈಫೇ ಅದು. ಅಷ್ಟೇ. ಆಮೇಲೆ 3 ವರ್ಷಕ್ಕೊಂದ್ಸಲ ಮಣ್ಣು. ಏನ್ ಗೊತ್ತಾ ಸರ್, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣು ಹಾಕೋ ಪದ್ಧತಿ ಇದೆ, ಅದನ್ನ ಮಲೆನಾಡಲ್ಲಿ ಮಾಡ್ಲೇಬೇಕು. ಯಾಕೊತ್ತಾ, ಈಗ ಬರೀ ಸುಮ್ನೆ ಈಗ ಲಿಕ್ವಿಡ್ ಹಾಕಿ ಅಂತ ಬರುತ್ತೆ, ಗ್ರಾನ್ಯೂಲ್ಸ್ ಹಾಕಿ ಯಾವ್ದು ಉಳಿಯಲ್ಲ. ನಮ್ಮಲ್ಲಿ ಮಳೆಗೆ ನೀವ್ ಏನೇ ಹಾಕಿ ಎಲ್ಲ ಲಿಂಗನಮಕ್ಕಿ ಡ್ಯಾಮ್